ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ವ್ಯಾಕ್ಸಿನ್ಸ್, ಕನ್ನಡದಲ್ಲಿ ಲಸಿಕೆ ಅಂತ ಹೇಳ್ತಾರೆ. ವ್ಯಾಕ್ಸಿನ್ಗಳು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯ, ಅದನ್ನು ಯಾಕೆ ನಾವು ತಗೊಳ್ಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೀನಿ. ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಅದು ಸಂಕ್ಷೇಪವಾಗಿ ಹೇಳ್ತೀನಿ. ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಕಾಯಿಲೆಗಳು ಬರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿ ವೃದ್ಧರಾಗುವ ತನಕನೂ ಕಾಯಿಲೆಗಳು ಬೇರೆ ಬೇರೆ ಥರ ಬರ್ಬೋದು. ಬ್ಯಾಕ್ಟೀರಿಯಾಗಳಿಂದ ಬರ್ಬೋದು, ವೈರಸ್ಗಳಿಂದ ಬರ್ಬೋದು, ಫಂಗಸ್ಗಳಿಂದ ಬರ್ಬೋದು. ಸೊ ನಾನು ಇದೆಲ್ಲ ಹೇಳಿದ್ದೀನಿ ಆವಾಗಲೇ. ಸೊ ಈ ಕಾಯಿಲೆಗಳು ಬರದ ಹಾಗೆ ತಡೆಗಟ್ಟಲಿಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ. ಹೌದು, ತಡೆಗಟ್ಟಲಿಕ್ಕೆ ಉಪಾಯಗಳಿವೆ. ಬಾಹ್ಯ ಹೊರಗಡೆಯಿಂದ ಬರುವಂತಹ ವೈರಿಗಳನ್ನು ವೈರಿಗಳಿಂದ ನಮ್ಮನ್ನು ಸಂರಕ್ಷಿಸಿಕೊಳ್ಳಿಕ್ಕೋಸ್ಕರ, ವೈರಿಗಳು ಯಾರು? ಬ್ಯಾಕ್ಟೀರಿಯಾ, ವೈರಸ್ ಇತ್ಯಾದಿ. ಸಂರಕ್ಷಿಸಿಕೊಳ್ಳಿಕ್ಕೋಸ್ಕರ ಮೊದಲೇ ನಮ್ಮ ದೇಹದೊಳಗೆ ಸೈನಿಕರನ್ನು ರೆಡಿ ಮಾಡೋದು. ಈಗ ನಮ್ಮ ಮೇಲೆ ನಮ್ಮ ಶತ್ರು ದೇಶ ಅಟ್ಯಾಕ್ ಮಾಡ್ತದೆ ಅಂಥೇಳಿ ನಾವು ಏನೇನೋ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿಟ್ಕೊಂಡಿರ್ತೀವಿ. ಆಟಮ್ ಬಾಂಬ್ಗಳು, ಹೈಡ್ರೋಜನ್ ಬಾಂಬ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದು ಯುದ್ಧ ಆಗುತ್ತೆ ಅಂತಲ್ಲ, ಯುದ್ಧ ಆದರೆ ನಾವು ರೆಡಿಯಾಗಿರಬೇಕು ಅಂಥೇಳಿ. ಹಾಗೆ ಅದೇ ತರಹ ಕಾಯಿಲೆಗಳು ಬಂದರೆ ಅದಕ್ಕೆ ನಾವು ನಮ್ಮ ದೇಹ ರೆಡಿಯಾಗಿರಬೇಕು. ಈ ನಮ್ಮ ದೇಹವನ್ನು ರೆಡಿ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು? ಹಾಗಾದರೆ ನಾವು ಕಾಲಕ್ಕೆ ಸರಿಯಾಗಿ ಕೆಲವು ಔಷಧಿಗಳನ್ನು ಇಂಜೆಕ್ಷನ್ ರೂಪದಲ್ಲಾಗಲಿ ಅಥವಾ ದ್ರವ ರೂಪದಲ್ಲಿ ಆಗಲಿ ನಮ್ಮ ದೇಹದೊಳಗೆ ಕಳಿಸ್ಬೇಕು. ಹಾಗಂದರೆ ಏನು? ಹಾಗೆಂದರೆ ನಾವು ಯಾವುದೇ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬಂದಾಗ ಅದು ಒಳಗೆ ಪ್ರವೇಶ ಮಾಡಿದಾಗ, ಮೂಗಿನ ಮೂಲಕ ಅಥವಾ ಬಾಯಿಯ ಮೂಲಕ ಅಥವಾ ಬೇರೆ ಸಂಪರ್ಕದಲ್ಲಿ, ಚರ್ಮದಿಂದ ಚರ್ಮಕ್ಕೆ ಆ ಥರ ಸಂಪರ್ಕದಲ್ಲಿ ಬಂದಾಗ ಆ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ತಾವಲ್ವ, ಅದು ಹೋದ ತಕ್ಷಣ ಏನು ಮಾಡ್ತದೆ? ನಮ್ಮ ಒಳಗಡೆಯ ಅಂಗಾಂಶಗಳನ್ನು ನಾಶ ಮಾಡಲಿಕ್ಕೆ ಶುರು ಮಾಡ್ತದಲ್ವ. ಸೊ ಈ ನಾಶ ಮಾಡುವಂತಹ ಒಂದು ಪ್ರಮೇಯ ಬಂದಾಗ ಅದನ್ನು ಪ್ರತಿರೋಧ ಮಾಡಲಿಕ್ಕೆ, ಅದರ ವಿರುದ್ಧ ಹೋರಾಡಲಿಕ್ಕೆ ನಾವು ನಮ್ಮ ಒಳಗಡೆ ಸೈನಿಕರನ್ನು ರೆಡಿ ಮಾಡ್ತೀವಿ. ಈ ಸೈನಿಕರು ಯಾರು? ಈ ಸೈನಿಕರನ್ನು ನಾವು ಆ್ಯಂಟಿಬಾಡೀಸ್ ಅಂತೀವಿ. ಆ್ಯಂಟಿಬಾಡೀಸ್ ಯಾವ ಬಾಡಿಗೆ? ಆ್ಯಂಟಿಜನ್. ವೈರಸ್ಸು ಬ್ಯಾಕ್ಟೀರಿಯಾಗಳೆಲ್ಲ ಆ್ಯಂಟಿಜನ್ಗಳು. ಅಂದರೆ ಅವು ಒಳಗಡೆ ಹೋಗಿಬಿಟ್ಟು ದೇ ಜನರೇಟ್ ಡಿಸೀಸ್, ಆ್ಯಂಟಿಜನ್ಸ್. ಅವುಗಳ ವಿರುದ್ಧ ಹೋರಾಡುವಂತಹ ಶಕ್ತಿಗಳಿಗೆ ಅವುಗಳನ್ನು ನಾವು ಆ್ಯಂಟಿಬಾಡೀಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಇದು ಒಂದು ಆ್ಯಂಟಿಜನನ್ನು ಒಳಗಡೆ ಆ್ಯಂಟಿಜನ್ನು ಯಾವ ರೂಪದಲ್ಲಾದರೂ ಇರ್ಬೋದು, ಅದನ್ನು ಒಳಗಡೆ ಕಳಿಸಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ರೆಡಿಯಾಗಿಟ್ಕೊಳ್ಳೋದು. ಯಾಕೆಂದರೆ ಮುಂದೆ ಯಾವುದಾದ್ರು ಆ್ಯಂಟಿಜನ್ನು ನಮಗೆ ತೊಂದರೆ ಕೊಡಲಿಕ್ಕೆ ಒಳಗಡೆ ಎಂಟ್ರ್ ಆದಾಗ ಅದನ್ನು ಹೊಡೆದು ಓಡಿಸಲಿಕ್ಕೋಸ್ಕರ ಆ್ಯಂಟಿಬಾಡೀಸನ್ನು ರೆಡಿ ಮಾಡಬೇಕು ಬಾಡಿ ಒಳಗಡೆ ಅಲ್ವಾ. ಸೊ ಹಾಗಾದರೆ ಈ ಆ್ಯಂಟಿಜನ್ಗಳನ್ನು ಕಳಿಸುವುದು ಯಾವುದರ ಮೂಲಕ? ಅದನ್ನೇ ನಾವು ವ್ಯಾಕ್ಸಿನ್ಗಳು ಅಂತ ಕರಿತೀವಿ. ವ್ಯಾಕ್ಸಿನ್ಗಳು ಅಥವಾ ಲಸಿಕೆಗಳು. ಈ ವ್ಯಾಕ್ಸಿನ್ಗಳಲ್ಲಿ ಏನಿರ್ತದೆ? ವ್ಯಾಕ್ಸಿನ್ಗಳು ಏನು ಇರ್ತದೆ ಅಂತಂದರೆ, ಉದಾಹರಣೆಗೆ ಒಂದು ಟೆಟನಸ್ ಕಾಯಿಲೆ, ಧನುರ್ವಾಯು ಟೆಟನಸ್ ಕಾಯಿಲೆ, ಅದು ಬಾರದ ಹಾಗೆ ತಡಿಲಿಕ್ಕೋಸ್ಕರ ನಾವು ಒಳಗಡೆ ಒಂದು ಬ್ಯಾಕ್ಟೀರಿಯಾಗಳು ಅರ್ಧ ಸತ್ತೋಗಿರೋದು, ಅವುಗಳಿಗೆ ರೋಗ ನಿರೋಧಕ ಸಾಮರ್ಥ್ಯ ಇರ್ತದೆ, ಆದರೆ ರೋಗವನ್ನು ಮಾಡುವಂತಹ ಸಾಮರ್ಥ್ಯ ಕಳ್ಕೊಂಡಿರ್ತವೆ. ಸೊ ಅವುಗಳ ಟಾಕ್ಸಿಸಿಟಿಯನ್ನು ನಾವು ತೆಗೆದುಬಿಡ್ತೀವಿ. ಆದರೆ ಸ್ವಲ್ಪ ಮಟ್ಟಿಗೆ ರೋಗವನ್ನು ಭರಿಸುವಂತಹ ಶಕ್ತಿಯನ್ನು ರಿಟೈನ್ ಮಾಡ್ತೀವಿ. ಅದು ಯಾಕೆ ರಿಟೈನ್ ಮಾಡ್ತೀವಿ? ಯಾಕಂದರೆ ಆ್ಯಂಟಿಬಾಡೀಸನ್ನು ಡೆವಲಪ್ ಮಾಡಬೇಕು, ಅದಕ್ಕೋಸ್ಕರ. ಹೀಗೆ ಆ್ಯಂಟಿಬಾಡೀಸು ನಮ್ಮ ದೇಹದಲ್ಲಿ ನಾವು ಏನು ಲಸಿಕೆ ಕೊಡಲಿಲ್ಲ ಅಂತಂದರೂ ಕೂಡ ಒಂದೊಂದು ಸತಿ, ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ
ಇದು ಕಾಮನ್ ಕೋಲ್ಡು, ವೈರಲ್ ಫೀವರ್ ಬರ್ತದೆ ಅಂತ ಅಂದ್ಕೊಳ್ಳಿ. ಇದು ಕಾಮನ್ನು ಅಲ್ವಾ. ಇದು ಒಂದು ಸರ್ತಿ ಬಂದಾಗ ನಿಮಗೆ ಸ್ವಲ್ಪ ಸಿವಿಯರ್ ಆಗಿ ಬರ್ಬೋದು. ಆಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೊಂದು ಸರ್ತಿ ಆ ವೈರಸ್ಗಳು ಬಂದಾಗ ನಿಮ್ಮ ಬಾಡಿಯಲ್ಲಿ ಅಷ್ಟೊಂದು ರಿಯಾಕ್ಷನ್ ಆಗಲಿಕ್ಕಿಲ್ಲ. ಯಾಕೆಂದರೆ ಆವಾಗ ಫಸ್ಟ್ ಹೋಗಿರೋ ವೈರಸ್ ಇದೆಯಲ್ಲ, ಅದಕ್ಕೆ ದೇಹ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿರ್ತದೆ. ಸೊ ಆ ಆ್ಯಂಟಿಬಾಡೀಸ್ ಇದರ ವಿರುದ್ಧ ಹೋರಾಡ್ತದೆ. ಸೊ ನಿಮಗೆ ಅಷ್ಟೊಂದು ಎಫೆಕ್ಟ್ ಕಾಣಿಸ್ತಾ ಇರೋದಿಲ್ಲ. ಫಸ್ಟ್ ಬಂದಾಗ ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿ ಎಲ್ಲನೂ ಬಂದಿರ್ತದೆ. ಸೆಕೆಂಡ್ ಟೈಮ್ ಬಂದಾಗ ಲೈಟಾಗಿ ಬಂದು ಹೋಯಿತು ಸರ್ ಅಂತ ಹೇಳ್ತೀರ. ಥರ್ಡ್ ಟೈಮ್, ಫೋರ್ತ್ ಟೈಮ್ ಎಲ್ಲ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಒಂದು 2 ಸತಿ ಅಕ್ಷಿ ಮಾಡಿದ್ರೆ ಸರಿ ಹೋಯಿತು ಅಂತ ಹೇಳ್ತೀರ. ಸೊ ಇದು ಯಾವುದರ ಕೆಲಸ? ಇದು ಒಳಗಡೆ ಆ್ಯಂಟಿಬಾಡೀಸ್ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುವಂಥದ್ದು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ. ಈ ದೊಡ್ಡ ಕಾಯಿಲೆಗಳಿಗೆ ನಾವು ಅದನ್ನು ಹೊರಗಡೆಯಿಂದ ಕಳಿಸ್ಬೇಕು. ನಮ್ಮ ಮಗು ಹುಟ್ಟಿದ ತಕ್ಷಣ, ನೀವು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾವು ಮಗು ಹುಟ್ಟಿದ ತಕ್ಷಣ ಮಾರನೇ ದಿವಸ ಅಥವಾ ಅದರ ಮಾರನೇ ದಿವಸ ಹಾಸ್ಪಿಟ್ಲಲ್ಲಿ ನೀವು ನರ್ಸಿಂಗ್ ಹೋಮ್ ಆದರೂ ಹೋಗಿ, ಅಥವಾ ಆಸ್ಪತ್ರೆಗಾದರೂ ಹೋಗಿ, ಅಥವಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಾದರೂ ಹೋಗಿ, ಹೆರಿಗೆ ಆಸ್ಪತ್ರೆಗಾದರೂ ಹೋಗಿ ಈ ಮಗು ಹುಟ್ಟಿ ಮಾರನೇ ದಿವಸ ಅಲ್ಲ, ಅದರ ಮಾರನೇ ದಿವಸ ಅದಕ್ಕೆ ಒಂದು ಫಸ್ಟ್ ಇಂಜೆಕ್ಷನ್ ಮಗುವಿಗೆ. ಅದು ಯಾವುದು? BCG. ಅದು BCG ಅಂತ ಕೊಡುವಂಥ ವ್ಯಾಕ್ಸಿನ್ ಯಾವುದಕ್ಕೆ? ಮಗುವಿಗೆ TB ಕಾಯಿಲೆ ಬರದೇ ಇರಲಿಕ್ಕೆ, ಜೀವನದಲ್ಲಿ ಅದಕ್ಕೆ TB ಕಾಯಿಲೆ ಬರಬಾರ್ದು ಅಂತ ಅದಕ್ಕೆ ಮೊದಲೇ ನಾವು ಒಂದು ವ್ಯಾಕ್ಸಿನ್ ಕೊಡ್ತೀವಿ. ಆ ವ್ಯಾಕ್ಸಿನನ್ನು ಹೇಗೆ ಕಳಿಸ್ತೀವಿ? ಯೂಶ್ವಲಿ ನೀವು ನೋಡಿರ್ಬೋದು, ಮಗುವಿಗೆ ಲೆಫ್ಟ್ ಶೋಲ್ಡರಲ್ಲಿ ಒಂದು ಚಿಕ್ಕ ಗಾಯ ಆಗ್ತದೆ. ಅದು ಅಲ್ಲಿಗೆ ಹೀಲಪ್ ಆಗಿಬಿಟ್ಟು ಒಂದು ಚಿಕ್ಕ ಅದರ ಮೇಲೆ ಒಂದು ಮಾಂಸ ಬೆಳೆದಿರ್ತದೆ ಮುಂದಕ್ಕೆ ನೀವು ನೋಡಿದಾಗ. ಸೊ ಮಗುವಿಗೆ BCG ವ್ಯಾಕ್ಸಿನೇಷನ್ ಆಗಿದೆ ಇಲ್ವ ಅಂತಂದರೆ ಗೊತ್ತಾಗಬೇಕಾದ್ರೆ ಲೆಫ್ಟ್ ಶೋಲ್ಡರ್ ನೋಡಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಮಗುವಿಗೆ 2 ತಿಂಗಳಾದಾಗ 2, 3 ಮತ್ತು 4ನೇ ತಿಂಗಳು, ಅಥವಾ 1.5 ತಿಂಗಳು, 2.5 ತಿಂಗಳು, 3 ತಿಂಗಳು, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಲೆಕ್ಕ ಹಾಕ್ತಾರೆ. 2, 3, 4 ಅಂತ ಇಟ್ಕೊಳ್ಳೋಣ. ಈ 3 ತಿಂಗಳಲ್ಲಿ ಅನುಕ್ರಮವಾಗಿ ಟ್ರಿಪಲ್ ಆ್ಯಂಟಿಜನ್ ಮತ್ತು ಪೋಲಿಯೋ ಡ್ರಾಪ್ಸ್ ಅಂತ ಹಾಕ್ತಾರೆ ಮಗುವಿಗೆ. ಟ್ರಿಪಲ್ ಆ್ಯಂಟಿಜನ್ DTP. D ಫಾರ್ ಡಿಪ್ತೀರಿಯಾ, T ಫಾರ್ ಟೆಟನಸ್, P ಫಾರ್ ಪರ್ಟೂಸಿಸ್. ಪರ್ಟೂಸಿಸ್ ಅಂದರೆ ಊಪಿಂಗ್ ಕಾಫ್ ಅಂತ ಒಂದು ಬರುತ್ತೆ. ಅದು ಭಯಂಕರ. ಅದು ಕೆಮ್ಮು ಹೇಗೆ ಅಂತಂದರೆ ಊಪ್ ಅಂತ, ಅಂದರೆ ಕೆಮ್ಮಿ ನೀವು ಅಂತ ಮಾಡ್ತೀರಲ್ವ, ಅಷ್ಟು ಭಯಂಕರ ಕೆಮ್ಮು. ಆ ಕೆಮ್ಮು ಬರದ ಹಾಗೆ. ಆಮೇಲೆ ಟೆಟನಸ್ ಅಂದರೆ ಧನುರ್ವಾಹಿನಿ. ಯಾವುದೇ ಚಿಕ್ಕ ಗಾಯ ಆದಾಗಲೂ ಮತ್ತೆ ನಾವು ಕೊಡ್ತಾ ಇರ್ತೀವಿ. ಗಾಯ ಆದಾಗಲೆಲ್ಲ ಒಂದು ಟೆಟನಸ್ 6 ಮಂತ್ಸ್ ಕೊಡಬೇಕು ಅಂತ ಲೆಕ್ಕ. ಬಟ್ ಗಾಯ ಆದಾಗ ಅದು ಜ್ಞಾಪಕ ಆಗ್ತದೆ, ಸೊ ಟೆಟನಸ್ ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ಟೆಟನಸ್ಸು, ಪರ್ಟೂಸಿ, ಡಿಫ್ತೀರಿಯಾ ಅಂತಂತ ಗಂಟ್ಲಲ್ಲಿ ಒಂದು ಕಾಯಿಲೆ ಬರ್ತದೆ. ಅದು ಟಾನ್ಸಿಲ್ಸ್ ಅಲ್ಲ, ಇನ್ನೊಂದು ನಮ್ಮ ಒಳಗಡೆ ಲಿಂಫಾಯ್ಡ್ ಟಿಶ್ಯೂ ಅಂತ ಇರುತ್ತೆ. ಸೊ ಅದರದ್ದು ಇನ್ಫೆಕ್ಷನ್ ಆಗದೇ ಇರಲಿ. ಇವೆಲ್ಲ ಪ್ರಾಣಾಂತಿಕ ಕಾಯಿಲೆಗಳು, ಜ್ಞಾಪಕ ಇಟ್ಕೊಳ್ಳಿ. ಪ್ರಾಣಾಂತಿಕ ಕಾಯಿಲೆಗಳಾಗಿದ್ದರಿಂದ ನಾವು ಅದಕ್ಕೆ ಬರದ ಹಾಗೆ ತಡೀಲಿಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮಗುವಿಗೆ ಅದಕ್ಕೆ ನಾವು ಲಸಿಕೆ ಕೊಡಬೇಕು, ವ್ಯಾಕ್ಸಿನ್ಸ್ ಕೊಡಬೇಕು. ಈ DTP ಅಥವಾ ಟ್ರಿಪಲ್ ಆ್ಯಂಟಿಜನ್ ಅನ್ನೋದನ್ನು ನಾವು ಇಂಜೆಕ್ಷನ್ ಮೂಲಕ ಕೊಡ್ತೇವೆ. 2ನೇ ತಿಂಗಳು, 3ನೇ ತಿಂಗಳು ಮತ್ತು 4ನೇ ತಿಂಗಳು. ಅದರ ಜೊತೆ ಸಪ್ರೇಟಾಗಿ ಲಿಕ್ವಿಡ್ ರೂಪದ, ದ್ರವ ರೂಪದಲ್ಲಿರುವಂತಹ ಪೋಲಿಯೋ ಡ್ರಾಪ್ಸನ್ನು ಕೂಡ ಮಗುವಿಗೆ ಹಾಕ್ತೀವಿ. ಈ ಪೋಲಿಯೋ ಡ್ರಾಪ್ಸು 2, 3, 4 ತಿಂಗಳು ಅಲ್ಲದೆ 5, 6ನೇ ತಿಂಗಳಿಗೆ ಕೂಡ ಬರೀ ಡ್ರಾಪ್ಸ್ ಹಾಕ್ತೀವಿ. ಸೊ ಪೋಲಿಯೋ ಡ್ರಾಪ್ಸ್ ನಾವು 5 ಸರ್ತಿ ಹಾಕ್ತೀವಿ, ಟ್ರಿಪಲ್ ಆ್ಯಂಟಿಜನ್ 3 ಸರ್ತಿ ಹಾಕ್ತೀವಿ. ಸೊ ಇದಿಷ್ಟು ಹಾಕಿದ ಮೇಲೆ ನೆಕ್ಸ್ಟ್ ಯಾವಾಗ ಅದಕ್ಕೆ ವ್ಯಾಕ್ಸಿನೇಷನ್ ಬರ್ತದೆ ಟೈಮ್ ಅಂದರೆ 9ನೇ ತಿಂಗಳು. 9ನೇ ತಿಂಗಳಲ್ಲಿ ಮೀಸಲ್ಸ್ ಅಂದರೆ ದಡಾರ, ಮೈ ಮೇಲೆ ಕೆಂಪು ಚುಕ್ಕೆ, ಜ್ವರ ಭಯಂಕರ ಬರ್ತದೆ. ಅದು ಮೀಸಲ್ಸ್ ಅಂತ ಕಾಯಿಲೆ, ಅದಕ್ಕೆ ಹೆಸರು ಕನ್ನಡದಲ್ಲಿ ದಡಾರ ಅಂತೀವಿ. ಸೊ ಆ ಕಾಯಿಲೆ ಬಾರದ ಹಾಗೆ ತಡೀಲಿಕ್ಕೆ ಮೀಸಲ್ಸ್ ವ್ಯಾಕ್ಸಿನ್ ಕೊಡ್ತೀವಿ, ಅದು 9ನೇ ತಿಂಗಳಿಗೆ. ಆಮೇಲೆ ಮಗುವಿಗೆ ಯಾವಾಗ ಕೊಡ್ತೀವಿ ಅಂತಂದರೆ 1.5 ವರ್ಷ ಆದಾಗ ಮಗುವಿಗೆ ಇದು ಯಾವುದು DTP ಮೊದಲು ಹಾಕಿರ್ತೀವಲ್ಲ, ಟ್ರಿಪಲ್ ಆ್ಯಂಟಿಜನ್ ಪೋಲಿಯೋ ಡ್ರಾಪ್ಸು, ಅದರದ್ದು ಬೂಸ್ಟರ್ ಡೋಸ್ ಅಂತ. ಅಂದರೆ ಅದು ನಾವು ಕೊಟ್ಟಿರೋದು ಸ್ವಲ್ಪ ಸಮಯದ ನಂತರ ಆ್ಯಂಟಿಬಾಡೀಸ್ ಒಂದು ಲೆವೆಲ್ಲಲ್ಲಿರುತ್ತೆ. ಅದನ್ನು ಬೂಸ್ಟ್ ಮಾಡಲಿಕ್ಕೆ ನಾವು 1.5 ವರ್ಷಕ್ಕೆ ಅಂದರೆ 18ನೇ ತಿಂಗಳಿಗೆ ಇನ್ನೊಂದು ಟ್ರಿಪಲ್ ಆ್ಯಂಟಿಜನ್ ಇಂಜೆಕ್ಷನ್ ಮತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ. ಅದಾದಮೇಲೆ ನೆಕ್ಸ್ಟು ನಾವು
ಇದೇ ಟೈಮ್ಗೆ ಹೆಚ್ಚು ಕಮ್ಮಿ 18ನೇ ತಿಂಗಳಿಗೆ MMR ಮೀಸಲ್ಸ್ ಮಮ್ಸ್ ರುಬೆಲ್ಲಾ ಅಂಥೇಳಿ. ಮೀಸಲ್ಸ್ ನಾನು ಆವಾಗ ಹೇಳಿದೆ ದಡಾರ, ಮಮ್ಸ್ ಅಂದರೆ ಇಲ್ಲಿ ಬರುತ್ತೆ, 2 ಪ್ಯಾರೋಟಿಡ್ ಗ್ಲ್ಯಾಂಡ್ಗಳಿರ್ತವೆ ಆ ಕಡೆ ಈ ಕಡೆ, ಜಲ್ಲು ಸುರಿಸುವ ಗ್ರಂಥಿಗಳು, ಅವುಗಳಿಗೊಂದು ವೈರಸ್ಸು ಅಟ್ಯಾಕ್ ಆಗ್ತದೆ. ಸೊ ಮೀಸಲ್ಸ್ ಮಮ್ಸ್ ಆ್ಯಂಡ್ ರುಬೆಲ್ಲಾ ಅನ್ನೋದು ನಮಗೆ ಇಲ್ಲಿ ವೆರಿ ರೇರ್. ಅಂದರೆ ರುಬೆಲ್ಲಾ ಅಂದರೆ ಜರ್ಮನ್ ಮೀಸಲ್ಸ್ ಅಂತ, ಮೀಸಲ್ಸ್ ಅಂತ ಬರ್ತಾಯಿತ್ತು ಒಂದು ಕಾಲಕ್ಕೆ. ಬಟ್ ಈಗ ರುಟೀನಾಗಿ ನಾವು ಅದು ಬರದ ಹಾಗೆ ತಡೆಗಟ್ಟಲಿಕ್ಕೋಸ್ಕರ MMR ಹಾಕ್ತೀವಿ. ಟ್ರಿಪಲ್ ಆ್ಯಂಟಿಜನ್ ಪೋಲಿಯೋ ಡ್ರಾಪ್ಸ್ ಬೂಸ್ಟರ್ ಡೋಸ್, ಒಂದು 15 ದಿವಸದ ಗ್ಯಾಪ್ ಬಿಟ್ಬಿಟ್ಟು MMR ವ್ಯಾಕ್ಸಿನ್ನು 18ನೇ ತಿಂಗಳಿಗೆ ಹಾಕ್ತೀವಿ. ಅದಾದಮೇಲೆ ಮಗುವಿಗೆ 5ನೇ ವರ್ಷಕ್ಕೆ, ಕೆಲವರು 4 ಅಂತಾರೆ, 5ನೇ ವರ್ಷಕ್ಕೆ ನೀವು ಅದು 5th ಬರ್ತ್ಡೇ ಗಿಫ್ಟ್ ಥರ ಕೊಡಬೇಕು. ಮತ್ತೊಂದು ಸರ್ತಿ ಸೆಕೆಂಡ್ ಬೂಸ್ಟರ್ ಆಫ್ ಟ್ರಿಪಲ್ ಆ್ಯಂಟಿಜನ್ ಆ್ಯಂಡ್ ಪೋಲಿಯೋ ಡ್ರಾಪ್ಸ್ ಕೊಡಬೇಕು. ಸೊ ಹೀಗೆ ಮಗುವಿಗೆ ಕಾಲಕ್ಕೆ ನಿಮ್ಮ ಕುಟುಂಬ ವೈದ್ಯರ ಹತ್ರ ಅಥವಾ ನಿಮ್ಮ ಮಕ್ಕಳ ತಜ್ಞರ ಹತ್ರ, ನೀವು ಯಾರನ್ನ ಹತ್ರ ಕರ್ಕೊಂಡು ಹೋಗ್ತೀರೋ ಅವ್ರ ಹತ್ರ ಈ ವ್ಯಾಕ್ಸಿನ್ಗಳನ್ನೆಲ್ಲ ಕೊಡಿಸ್ತಾ ಇರಬೇಕು, ಲಸಿಕೆಗಳನ್ನು ಕೊಡಿಸ್ತಾ ಇರಬೇಕು. ಸೊ ಇದು ನಾವು ಕೊಟ್ಟ ಮೇಲೆ ಹಾಗಾದರೆ ಅಲ್ಲಿಗೆ ಆಗೋಯ್ತಾ ಅಂತ ನೀವು ಕೇಳ್ಬೋದು. ನಾವು ಮತ್ತೆ ಹೆಣ್ಣು ಮಕ್ಕಳಿಗೆ ಸುಮಾರು 14 ವರ್ಷ ಅವರು ಋತುಮತಿಯರ ಆದಮೇಲೆ, ಅಂದರೆ ಅವರು ಮೆನಾರ್ಕ್ ಋತುಮತಿಯರು ಆದಮೇಲೆ ಒಂದು ವ್ಯಾಕ್ಸಿನ್ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಅದು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂಥ ವೈರಸ್ಸು ಅದು ಸಾಧಾರಣ ಮಟ್ಟಿಗೆ ಜನನಾಂಗದ ಮೂಲಕ, ಹೆಣ್ಣು ಮಕ್ಕಳಲ್ಲಿ ಜನನಾಂಗದಲ್ಲಿ ಅದು ಎಂಟ್ರಾಗ್ತದೆ. ಎಂಟ್ರಾಗಿ ಅಲ್ಲಿ ಒಂದು ಚಿಕ್ಕ ವಾರ್ಟ್ ಥರ, ಅಂದರೆ ಒಂದು ಗಟ್ಟಿ ಲೀಷನ್ ಮಾಡ್ತದೆ, ಗಾಯ ಮಾಡ್ತದೆ. ಇದೇ ಮುಂದಕ್ಕೆ ವಯಸ್ಸಾಗ್ತಾ ಮಧ್ಯ ವಯಸ್ಸಿಗೆ ಬಂದಾಗ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶದ ಕುತ್ತಿಗೆಯ ಕ್ಯಾನ್ಸರ್ ಆಗಬಹುದು, ಕ್ಯಾನ್ಸರ್ಗೆ ಕಾರಣ ಆಗಬಹುದು. ಆದ್ದರಿಂದ ಅವರಿಗೆ 14-15 ವರ್ಷ ಆ ಟೈಮ್ನಲ್ಲಿ ಅವರು ಋತುಮತಿಯರಾಗಿ ಒಂದು 1 or 2 ಇಯರ್ಸ್ ಒಳಗೆ, ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಶುರು ಮಾಡೋಕ್ಕೆ ಮುಂಚೆ ಅವರಿಗೆ ಈ ವ್ಯಾಕ್ಸಿನನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಟು ಪ್ರಿವೆಂಟ್ ಸರ್ವೈಕಲ್ ಕಾರ್ಸಿನೋಮಾ ಕಾಸ್ಡ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV. ನಿನ್ನೆ ಯಾರಾದ್ರೂ ಕ್ಲಿನಿಕ್ಕಿಗೆ ಬಂದಿದ್ದರು, HIV ಇಂಜೆಕ್ಷನ್ ಕೊಡಿಸ್ಬೇಕು ನನ್ನ ಮಗಳಿಗೆ ಅಂತ. HIV ಅಲ್ಲ, ಅದು HPV ಆಯಿತಾ. ಸೊ ಇದು ಒಂದು ಹೆಣ್ಮಕ್ಳು ಕೊಡಬೇಕು. ನೀವು ಗಂಡು ಮಕ್ಕಳು ಖುಷಿಯಾಗಬೇಡಿ, ನಿಮಗೂ ಕೂಡ ಕೊಡ್ಬೋದು ಅದನ್ನು. ಯಾಕೆಂದರೆ ಅವರಿಗೆ ಒಂದು ವಾರ್ಟ್ ಥರ ಬಂದಾಗ ಕಾರ್ಸಿನೋಮ್ ಆಗುತ್ತೆ ಅಂತ ಹೇಳಿದಲ್ವಾ, ಇದು ಗಂಡಸರಲ್ಲಿ ಕೂಡ ಪಿನೈಲ್ ವಾರ್ಟ್, ಪೀನಿಸ್ ತುದಿಯಲ್ಲಿ ಅವರ ಪುರುಷ ಜನನಾಂಗದ ತುದಿಯಲ್ಲಿ ಒಂದು ಗುಳ್ಳೆ ಥರ ಆಗಿ ಹಾರ್ಡಾಗಿ ಒಂದು ವಾರ್ಟ್ ಅಂತ ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೀನಿ, ವಾರ್ಟ್ ಥರ ಆಗ್ಬೋದು. ಅದು ವಾರ್ಟ್ ಆಗಿಬಿಟ್ಟು ಮುಂದಕ್ಕೆ ಅದು ಪಿನೈಲ್ ಕ್ಯಾನ್ಸರ್ ಆಗ್ಬೋದು. ನನ್ನ ಸರ್ವೀಸ್ ಸುಮಾರು 48 ವರ್ಷ ಆಗಿದೆ MBBS ಮಾಡಿ. ಸರ್ವೀಸ್ನಲ್ಲಿ ನಾನು 2 ಕೇಸ್ ಪಿನೈಲ್ ವಾರ್ಟ್ ನೋಡಿದ್ದೀನಿ. ಒಂದು ಅದು ಕಾರ್ಸಿನೋಮಾ ಆಗಿಬಿಟ್ಟು ಪೀನಿಸನ್ನೇ ರಿಮೂವ್ ಮಾಡಿ ಆಮೇಲೆ ಕೀಮೊಥೆರಪಿ ಎಲ್ಲ ಕೊಡಬೇಕಾಯಿತು ಒಬ್ಬ ವ್ಯಕ್ತಿಗೆ. ಸೊ ಎಲ್ಲ ಥರನೂ ನಾವು, ಆದರೆ ಫೀಮೇಲ್ ಇದು ನಾನು ನೋಡಲಿಲ್ಲ, ಯಾಕೆಂದರೆ ನಾನು ಗೈನಕಾಲಜಿಸ್ಟ್ ಅಲ್ಲ. ಬಟ್ ಮೇಲ್ ಕಾರ್ಸಿನೋಮಾ ಆಫ್ ದ ಪೀನಿಸ್ ನೋಡಿದ್ದೀನಿ. ಪೀನೆಕ್ಟಮಿ ಮಾಡಿರೋದನ್ನು ಕೇಳಿದ್ದೀನಿ. ಸೊ ಅವರ ಮಕ್ಕಳು ಕೂಡ ಸ್ವಲ್ಪ, ಗಂಡು ಮಕ್ಕಳು ಕೂಡ ಭಾಳ ಹುಷಾರಾಗ್ಬಿಡ್ತಾರೆ. ಸೊ ಹೀಗೆ ಹಲವಾರು ಕಾಯಿಲೆಗಳನ್ನು ತಡೀಲಿಕ್ಕೆ ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ವ್ಯಾಕ್ಸಿನ್ಗಳು ಕೊಡ್ತೀವಿ. ಅಲ್ಲಿಗೆ ಆಯಿತಾ ಸರ್ ಅಂತ ನೀವು ಕೇಳ್ಬೋದು. ಇಲ್ಲ, ಇನ್ನೂ ಸ್ವಲ್ಪ ಇದೆ. ಸಾಧಾರಣ ಮಟ್ಟಿಗೆ ಮನುಷ್ಯನಿಗೆ 55-60 ವರ್ಷ ಆಗುವಾಗ ನಾವು ವೃದ್ಧಾಪ್ಯದ ಹೊಸ್ತಿಲಲ್ಲಿರಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಫ್ಲೂ ಶಾಟ್ ಅಂತ ಹೇಳ್ತಾರೆ ಅದಕ್ಕೆ. ಯಾವುದೇ ವೈರಲ್ ಫೀವರ್ಗಳು ಬಾರದೇ ಇರಲಿ, ಪರ್ಟಿಕ್ಯುಲರ್ಲಿ ಫ್ಲೂ ಬಂದುಬಿಟ್ಟು ಇನ್ಫ್ಲುಯೆನ್ಸಾ ಆಗೋದು, ಆಮೇಲೆ ಇದೆಲ್ಲ ಶ್ವಾಸಕೋಶದ ಕಾಯಿಲೆಗಳು ಬರೋದು, ಅದೆಲ್ಲ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಫ್ಲೂ ಶಾಟ್ಗಳನ್ನು ಪ್ರತಿ ವರ್ಷ ತಗೊಳ್ಳಿ ಅಂಥೇಳಿ 55 ವರ್ಷದ ನಂತರ, ಸಾಮಾನ್ಯವಾಗಿ 60ನೇ ಶಾಂತಿ ಮಾಡ್ಕೊಂಡು 60th ಬರ್ತ್ಡೇ ಮಾಡಿದ ಮೇಲೆ ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಸ್ಟಾರ್ಟ್ ಮಾಡಿ ಎವ್ರಿ ಇಯರ್ ಫ್ಲೂ ಶಾಟ್ ತಗೊಳ್ಬೇಕು ಅವರು.
ಅದು ಒಂದು ಕಂಪಲ್ಸರಿ ಮಾಡಿದ್ದೀವಿ. ಸೊ ಹೀಗೆ ಹಲವಾರು ವ್ಯಾಕ್ಸಿನ್ಗಳನ್ನು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ನಾವು ಕಳಿಸ್ತೇವೆ, ದೇಹದ ಒಳಗೆ ಕಳಿಸ್ತೇವೆ. ಕಾಯಿಲೆಗಳು ಬಾರದೇ ಇರಲಿ ಅನ್ನುವಂತಹ ಸದುದ್ದೇಶದಿಂದ. ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ನಾವು ಹೇಳೋದು ಹೇಳ್ತೀವಿ. ಆಮೇಲೆ ನ್ಯುಮೋನಿಯಾ ಬರದಂಗೆ ಅದಕ್ಕೊಂದು ವ್ಯಾಕ್ಸಿನ್ ಇದೆ, ಅದು ಕೂಡ ನಾವು ವೃದ್ಧಾಪ್ಯದಲ್ಲಿ ಈ ಫ್ಲೂ ಶಾಟ್ ಜೊತೆ ಒಂದು ನ್ಯುಮೋನಿಯಾ ಬರದಂಗೆ ಒಂದು ವ್ಯಾಕ್ಸಿನ್ ಇಂಜೆಕ್ಷನ್ ಕೊಡ್ತೀವಿ. ಸೊ ಹೀಗೆ ಹಲವು ಸ್ವಲ್ಪ ದೀರ್ಘ ಆಯ್ತು ಈ ಸರ್ತಿ, ಯಾಕಂದರೆ ಅಷ್ಟಿದೆ, ಅದು ವಿಷಯ ಅಷ್ಟಿದೆ. ಸೊ ಇದು ಎಲ್ಲ ಈ ಆ್ಯಂಟಿಜನ್ ನಾವು ಕಳಿಸೋದು, ಅದಕ್ಕೆ ಆ್ಯಂಟಿಬಾಡೀಸ್ ಡೆವಲಪ್ ಆಗೋದು, ಅದು ರೋಗವನ್ನು ಮುಂದಕ್ಕೆ ತಡೆಯೋದು. ನಾವು ಏನು ಮಾಡೋದು ಅಂದರೆ ಒಳಗಡೆ ಕಳಿಸಿ ಒಂದು ರುಚಿ ತೋರಿಸಿ, ನೋಡಿ ಈ ಥರ ಬರುತ್ತೆ ಹುಷಾರು, ಈ ಥರ ಬಂದ ತಕ್ಷಣ ರೆಕಗ್ನೈಸ್ ಮಾಡಿ ಹೊಡೆದೋಡಿಸು ಅಂತ ಹೇಳಿಬಿಟ್ಟು ನಮ್ಮ ದೇಹದ ಒಳಗಡೆ ಇರುವ ಇಮ್ಯೂನ್ ಸಿಸ್ಟಮನ್ನು ನಾವು ಟ್ರೈನಿಂಗ್ ಕೊಡೋದು. ಇದು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಈ ವ್ಯಾಕ್ಸಿನೇಷನ್ ಮಾಡೋದಂದರೆ ಇಮ್ಯೂನ್ ಸಿಸ್ಟಮಿಗೆ ಟ್ರೈನಿಂಗ್ ಕೊಡೋದು, ಸ್ವಲ್ಪ ಕಳಿಸ್ಬಿಟ್ಟು ಕೊಡೋದು. ರಿಯಾಕ್ಷನ್ ಹೆಂಗೆ ಮಾಡ್ತೀಯ ನೋಡೋಣ ಅಂಥೇಳಿ, ಮುಂದಕ್ಕೆ ಈ ಥರ ರಿಯಾಕ್ಟ್ ಮಾಡು, ರೋಗ ಬರದಂಗೆ ತಡಿ ಅಂತೇಳ್ಬಿಟ್ಟು ದೇಹದ ಒಳಗಡೆ ಇರುವ ಸೋಲ್ಜರ್ಸ್ಗೆ, ಇಮ್ಯೂನ್ ಸಿಸ್ಟಮ್ಗೆ ನಾವು ಹೇಳಿಕೊಡೋದು. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ವ್ಯಾಕ್ಸಿನ್ಸ್ ಅನ್ನುವಂತಹ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.